ಆ್ಯಕ್ಚುಲಿ 11:10ಗೆ ಬರಬೇಕಿತ್ತು, ಟ್ರೈನ್ ತುಂಬ ಡಿಲೇ ಆಗೋಯ್ತು. ಅಲ್ಲಿರೋರೆಲ್ಲ ಆಯ್ ಮಾಡ್ತಾವ್ರೆ. ಇಲ್ಲೊಂದು ದೊಡ್ಡ ಜುಗಾಡ್ ಮಾಡ್ಕೊಂಬಿಟ್ಟಿದ್ದೀನಿ. Hey guys, subscribe to our friend's channel and don't forget to hit the like button. No matter how much you try to come here, okay? If he wants that you should come here, then you will come there. You landed in his land. You landed in his land. That's enough. ನಮಸ್ಕಾರ ಗುರುವೆ, ವೆಲ್ಕಮ್ ಬ್ಯಾಕ್ ಟು ಟ್ರಾವೆಲ್ ಮಗ. ಸೊ ಎಲ್ಲರೂ ಸಾಕಾಗಿದ್ದೀರಾ ಅನ್ಕೊತೀನಿ. ನಾನು ಸೂಪರ್ ಫೈನ್. ಸೊ ಇವತ್ತು ಬಂದು ನಾನು SMBT ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಸೊ ಗೊತ್ತಿರುತ್ತೆ ರೈಲ್ವೆ ಸ್ಟೇಷನ್ ಅಂದಮೇಲೆ ಎಲ್ಲರೂ ಹೊಟ್ಟಿರ್ತಾನೆ ಅಂತ. ಸೊ ಇದು ಬಂದು ಈ ವರ್ಷದ ಫಸ್ಟ್ ಸೋಲೋ ಟ್ರಿಪ್. ಫಸ್ಟ್ ಅನ್ನೋಕ್ಕಾಗಲ್ಲ, ಲೈಕ್ ಸೋಲೋ ಟ್ರಿಪ್, ಬೇಸಿಕಲಿ ಕಂಪ್ಲೀಟ್ ಸೋಲೋ ಟ್ರಿಪ್ಪು. ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಪೂರಿ, ಲೊಕೇಟೆಡ್ ಇನ್ ಒಡಿಶಾ. ಸೊ ಕ್ಲೀನಾಗಿ ಪೂರಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ. ನಾನು ಇವಾಗ ಕರೆಕ್ಟ್ ಟೈಮ್ ಹೋಗ್ತಿರೋ ಟೈಮಲ್ಲಿ ಆ್ಯಕ್ಚುಲಿ ಟೆಂಪಲ್ ಕ್ಲೋಸ್ ಇದೆ, 16th ರಥಯಾತ್ರೆ ಇದೆ. ಸೊ ಅವಾಗ ಓಪನ್ ಆಗುತ್ತೆ. ಬಟ್ ನಾನು ಮುಂಚೆನೇ ಬುಕ್ ಮಾಡ್ಕೊಂಬಿಟ್ಟಿದ್ದೆ, ಸುಮ್ಮನೆ ಏನೋ ಕ್ಯಾನ್ಸಲ್ ಮಾಡ್ಕೊಳ್ಳೋದು, ಹೋಗಿ ಬರೋಣ ಅಂದ್ಬಿಟ್ಟು ಹೊಟ್ಟಿದ್ದೀನಿ. SMBT ರೈಲ್ವೆ ಸ್ಟೇಷನ್ ಬಂದು ಆ್ಯಕ್ಚುಲಿ ಏನೇನೋ ಐಪ್ ಇತ್ತು ಗುರು, ಗೂಗಲಲ್ಲಿ ನಾನು ಬಂದಿರಲಿಲ್ಲ. ಐಪ್ ಕೊಟ್ಟಿದ್ರು, ಹಂಗಿದೆ ಹಿಂಗಿದೆ ಅಂತ. ಬಟ್ ನನಗೆ ಅನ್ಸಿದ ಪ್ರಕಾರ ಏನಂತಾರೆ, ಬೆಂಗಳೂರಲ್ಲಿ ಇರೋದೇ ಒನ್ ಆಫ್ ದ ಕ್ಲೀನೆಸ್ಟ್ ರೈಲ್ವೆ ಸ್ಟೇಷನ್ ಅಂತ. ತಪ್ಪು, ಹಂಗೇನಿಲ್ಲ. ತುಂಬ ನಾರ್ಮಲ್ ರೈಲ್ವೆ ಸ್ಟೇಷನ್, ಇಂಡಿಯನ್ ರೈಲ್ವೇಸ್ ಹೆಂಗಿರುತ್ತೋ ಹಂಗೆ ಇದೆ. ಬಟ್ ನೋಡೋಕ್ಕೆ ಆರ್ಕಿಟೆಕ್ಚರು ಈಚೆಯಿಂದ ಸೂಪರಾಗಿ ಕಾಣಿಸುತ್ತೆ. ಸೊ ಇದು ಬಂದು ಇಂಡಿಯಾಸ್ ಫಸ್ಟ್ ಏರ್ ಅಂದರೆ AC ರೈಲ್ವೆ ಸ್ಟೇಷನ್ ಆಗಿರುತ್ತೆ. 316 ಕೋಟಿ ಅಂತೆ ಗುರು ಈ ರೈಲ್ವೆ ಸ್ಟೇಷನ್ನು. ನಾನು ಇಲ್ಲಿ ಬಂದು ಕಾಯಬೇಕು ಅನ್ಕೊಂಡು, ನಾನು ಏನಕ್ಕೆ ಬೇಗ ಬಂದೆ ಅಂದರೆ ಏನೋ AC ಗೀಸಿ ಅಂದ್ರಲ್ಲ ಏರ್ಪೋರ್ಟ್ ಲೆವೆಲಿಗೆ ಇರುತ್ತೆ ಅಂದ್ಕೊಂಡು ನಾನು ಬಂದೆ. ಇಲ್ಲಿ ನೋಡಿದ್ರೆ ಫುಲ್ ಜುಗಾಡುಗರು. ಇಲ್ಲಿ ತುಂಬ ದಿವಸದಿಂದ ಏನಕ್ಕೆ ಇಷ್ಟು ಕಷ್ಟಪಟ್ಟು ಬುಕ್ ಮಾಡಿದೆ ಅಂದರೆ ಇದು ಒಂದು ವ್ಯೂಗೋಸ್ಕರ. ಯಾವ ಸೀಟು ಅಂತ ತೋರಿಸ್ತೀನಿ. ಫಸ್ಟ್ ಹತ್ತಕ್ಕಿನ ಮುಂಚೆ ಈ ಟ್ರಿಪ್ ಸಕ್ಸಸ್ಫುಲ್ಲಾಗಿ ಎಲ್ಲ ಸುತ್ತಿ ಕ್ಲೀನಾಗಿ ಏನೂ ಆಗದಿರ ಬರೋಣ. ಓಕೆ, ಹೋಪಿಂಗ್ ವೆಲ್. ಜೈ ಜಗನ್ನಾಥ್. ನೋಡಿ ಗಾಯ್ಸ್, ಸೊ ಇದು ಒಂದು ಸೀಟ್ ನಂಬರ್ 15. ಸೊ ಇದೇ ಸೀಟಿಗೆ ಆ ವ್ಯೂ ನೋಡೋಕ್ಕೆ. ಸೊ ಅಷ್ಟು ದಿನದಿಂದ ಹಿಂದೆ ಬುಕ್ ಮಾಡಿ ಇದೇ ಸೀಟ್ ಬೇಕು ಅಂತ. ಫುಲ್. ಸೊ ಇದು ಬಂದು ನನ್ನ ಫಸ್ಟ್ 3AC ಹೋಗ್ತಿರೋದೆ ಫಸ್ಟ್ ಟೈಮು. ಸೊ ಇರುತ್ತಲ್ಲ ಸ್ಲೀಪರಲ್ಲಿ ಟ್ರಾವೆಲ್ ಮಾಡಿದವನು, ಅದು ಇಷ್ಟು ಲಾಂಗ್ ಜರ್ನಿ ಬಂದು AC ಟ್ರಾವೆಲ್ ಮಾಡ್ತೀನಿ ಅಂದರೆ ಸೊ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಬೇರೆಯವ್ರಿಗೆಲ್ಲ ಅದೆಲ್ಲ ಚಿಕ್ಕದು ಅನಿಸ್ಬೋದು, ಬಟ್ ಹ್ಯಾಪಿನೆಸ್ಗೇನಂತೆ ಚಿಕ್ಕ ಚಿಕ್ಕ ವಿಷಯನೂ ಖುಷಿ ಆಗುತ್ತೆ. ಸೀರಿಯಸ್ಲಿ ಗುರು, ನಾನೇ ಎಷ್ಟು ಎಕ್ಸೈಟ್ ಆಗಿದ್ದೀನಿ ಅಂದರೆ, ಬಟ್ ನನ್ನ ಮಗನ ಗ್ಲಾಸೇ ಕ್ಲೀನ್ ಇಲ್ಲ. ಅದು ಫುಲ್ ಗ್ಲಾಸ್ ಗಲೀಜ್ ಆಗ್ಬಿಟ್ಟೈತೆ. ನೋಡೋಣ, ಎವ್ರಿಥಿಂಗ್ ಇಸ್ ಅನ್ ಎಕ್ಸ್ಪೀರಿಯನ್ಸ್. ನಾರ್ಮಲಾಗಿ ಒಂದು ದಿಂಬು, ಒಂದು ಬೆಡ್ಶೀಟ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಕ್ಲೀನಾಗಿದೆ ಗುರು, ಫುಲ್ ಸೀಲ್ಡ್ ಆಗಿ ಕೊಟ್ಟಿದ್ದಾರೆ. ಬಟ್ ನನಗೊಂದೇ ಬೇಜಾರಾಗ್ತಿರೋದು ಈ ಕಿಟಕಿ ಫುಲ್ ಅಜೀಬಾಗೈತೆ.
ಸೊ ಗೈಸ್ ಫೈನಲಿ ನಾನು ಇವಾಗ ಬಂದು ಭುವನೇಶ್ವರಲ್ಲಿ ಇಳಿದಿದ್ದೀನಿ. ಸೊ ಇವಾಗ ಎಕ್ಸಾಕ್ಟಾಗಿ ಟೈಮ್ ಬಂದು ಹೆಚ್ಚು ಕಮ್ಮಿ ಎರಡು ಕಾಲ್ ಆಗ್ತಿದೆ. ಸೊ ಆ್ಯಕ್ಚುಲಿ 11:10ಗೆ ಬರಬೇಕಿತ್ತು, ಟ್ರೈನ್ ತುಂಬ ಡಿಲೇ ಆಗೋಯ್ತು. ಸೊ ಅಲ್ಲಿಂದ ಭುವನೇಶ್ವರಿಂದ ಇಲ್ಲೊಂದು ದೊಡ್ಡ ಜುಗಾಡ್ ಮಾಡ್ಕೊಂಬಿಟ್ಟಿದ್ದೀನಿ. ಏನತ್ತ ಅಂದರೆ ಭುವನೇಶ್ವರಿಂದ ನಾನು ಬಸ್ಸಲ್ಲಿ ಹೋಗ್ಬೇಕಿತ್ತು. AC ಬಸ್ ಇದೆ, ಎಲ್ಲ ನೋಡಿ ಇಟ್ಕೊಂಡಿದ್ದೆ. ಸುಮ್ಮನೆ ಸ್ಟೇಷನಲ್ಲಿ ಕೇಳೋಣ, ಸ್ಟೇಷನ್ ಮಾಸ್ಟರ್ ಇದ್ದರು, ಸುಮ್ಮನೆ ಕೇಳೋಣ ಅಂದ್ಬಿಟ್ಟು ಏನು ಮಾಡಿದೆ, ಸರ್ ಇಲ್ಲಿಂದ ಪೂರಿಗೆ ಹೋಗ್ಬೇಕಂದ್ರೆ ಹೆಂಗೆ ಹೋಗ್ಬೇಕು ಅಂತ. ಡೈರೆಕ್ಟ್ ಟ್ರೈನ್ ಹೋಗುತ್ತೆ, ಹೋಗಿ ಪಟ್ ಅಂತ ಹತ್ಬಿಡಿ ಅಂದರು. ಇವಾಗ ಇದು ನೋಡಿದ್ರೆ ಕುರ್ದಾ ರೋಡಲ್ಲಿ ಎಂಡ್ ಆಗುತ್ತೆ. ಅದು ಏನು ನಸೀಬೋ ಗೊತ್ತಿಲ್ಲ ನಂದು. ಈ ಟ್ರೈನ್ ಹತ್ತಿದೆ, ಇದು ಇಲ್ಲಿಂದ ಕುರ್ಜಾ ರೋಡಿಗೆ ಹೋಗುತ್ತೆ. ಸೊ ಅಲ್ಲಿಂದ ನಾನು ಪೂರಿಗೆ ಇನ್ನೊಂದು ಟ್ರೈನ್ ಹತ್ತಬೇಕು. ಏನೂ ಮಾಡೋಕ್ಕಾಗಲ್ಲ. ನಾನು ಸುಮ್ಮನೆ ಎಲ್ಲ ಗೊತ್ತಿತ್ಕೊಂಡು ಕೇಳಿದ್ದಕ್ಕೆ ನೋಡಿ ಈ ಥರ ತಪ್ಪಾಗುತ್ತೆ. ಸೊ ಇಲ್ಲೊಬ್ರು ಪರಿಚಯ ಆದರು, ಇವ್ರು ಲೈಕ್ ಲೋಕಲ್ ಐಟು. ಸೊ ಮೀಟ್ ಮಾಡಿಸ್ತೀನಿ ನೋಡಿ ಅವರೇ. ಭಯ್ಯ ಆಯ್ ಬೋಲೋ. ಸೊ ಇವರೇ ಗುರು ಕ್ಲೀನಾಗಿ ಗೈಡ್ ಮಾಡಿ ಹಿಂಗೆ ಹೋಗಪ್ಪ. ಪಾಪ ಏನೂ ಗೊತ್ತಿಲ್ಲ, ನನಗೂ ಹಿಂದಿ ಬರಲ್ಲ ಅಂತೆಲ್ಲ ಹೇಳಿದೆ. ಹಿಂಗೆ ಹೋಗು, ಅಲ್ಲಿ ರೂಮ್ ಬುಕ್ ಮಾಡ್ಕೊ, ಅಲ್ಲಿ ಹುಷಾರು, ಲಾರ್ಜಲ್ಲೇ ಮಾಡ್ಕೊ, ಕ್ಯಾಮ್ರಾ ಇರುತ್ತೆ, ಎಲ್ಲ ಇರುತ್ತೆ, ಸೇಫ್ಟಿ ನೋಡ್ಕೊ, ಹಂಗೆ ಹಿಂಗೆ ಅಂತ ಹೇಳಿದ್ರು. ಪಾಪ ಅವ್ರಿಗೂ ಯೂಟ್ಯೂಬು ಏನೂ ಗೊತ್ತಿಲ್ಲ, ಪಾಪ ಚಿಕ್ಕ ಫೋನ್ ಅಂತ ಇರೋದು ನೋಡಿ. ಅವ್ರ ಹತ್ರ ಈ ಥರ ಫೋನ್ ಚಿಕ್ಕದಿದೆಯಂತೆ, ದೊಡ್ಡದಿಲ್ಲ ಅಂತ ಹೇಳ್ತವ್ರೆ. ಪರ್ವಾನೇ ಭಯ, ಬಡ ಫೋನ್ ಮೇ ದಿಕ್ಕೋ. ತುಂಬ ಒಳ್ಳೆ ಮನುಷ್ಯಾಗೋರು. ಹೆಂಗೋ ಇಂಥವ್ರೆಲ್ಲ ಸಿಗ್ತಾರಲ್ಲ ಅಷ್ಟೇ. ಈ ಥರ ಒಬ್ಬೊಬ್ಬರೇ ಬಂದಾಗ ಸೋಲೋ ಟ್ರಾವೆಲ್ ಮಾಡಿದಾಗ ಈ ಥರ ಎಲ್ಲ ಸಿಕ್ಕಿ ಮಾತಾಡಿ ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಂಡ್ರೆ ಏನೋ ಒಂಥರ ಖುಷಿ. ಬಟ್ ಏನೇ ಹೇಳ್ರಿ, ನಂದು ಇವಾಗ ಅದೇನು ಸುಮ್ಮನೆ ಗೊತ್ತಿತ್ಕೊಂಡು ಸುಮ್ಮನೆ ಅಲ್ಲಿ ಭುವನೇಶ್ವರಿಂದ ಹತ್ಬಿಟ್ಟಿದ್ರೆ ಡೈರೆಕ್ಟಾಗಿ ಹೋಗ್ಬಿಡ್ತಿದ್ದೆ ನಾನು. 1.25 ಅವರ್ 2 ಅವರ್ ಅಂದ್ಕೊಳ್ಳಿ ಮ್ಯಾಕ್ಸಿಮಮ್. ಸೊ ಗೈಸ್ ಇವಾಗ ಎಕ್ಸಾಕ್ಟ್ ಪೂರಿಯಲ್ಲಿದ್ದೀನಿ. ಸೊ ರೈಲ್ವೆ ಸ್ಟೇಷನ್ ಇಳಿದು ಫುಲ್ ಜಿಗಿ ಇತ್ತು ಗುರು, ಏನು ವಿಪರೀತ ಜನ. ಸೊ ಈ ಲೈಟಿಂಗ್ ಹೆಂಗೆ ಬರ್ತಿದೆ ಗೊತ್ತಿಲ್ಲ. ಸೊ ವಿಪರೀತ ಜನ ಇದ್ದರು, ಅದಕ್ಕೆ ಅಲ್ಲೆಲ್ಲೂ ಏನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಪೂರಿಯಿಂದ ಇಳಿದು ಜಸ್ಟ್ ರೈಲ್ವೆ ಸ್ಟೇಷನಿಂದ ಹತ್ರ 1 ಕಿಲೋಮೀಟ್ರ್ ಇಲ್ಲ ಗುರು ಎಕ್ಸಾಕ್ಟಾಗೆ. ಒಳ್ಳೆ ಇದು ಪೂರಿ ಲೈಕ್ ಸೆಂಟ್ರಲ್ ಇದೆ ಇದು. ದೇವಸ್ಥಾನಕ್ಕೆ ಬಂದು ಒಂದು 2.5 ಕಿಲೋಮೀಟ್ರು. ಇಲ್ಲಿಂದ ಲೈಕ್ ಬೀಚ್ ಮಾರ್ಕೆಟ್ ಯಾವುದೋ ಇದೆಯಂತೆ. ಸೊ ಇನ್ನೊಂದೇನು ಖುಷಿ ವಿಚಾರ ಅಂದರೆ, ನನ್ನ ಜೊತೆ ಇಲ್ಲಿ ಇಬ್ಬರು ಲೋಕಲೈಟ್ಸ್ ಅವರು ಸ್ಟೂಡೆಂಟ್ಸೇ, ಅವರಿಬ್ಬರು ಪರಿಚಯ ಆದರು. ಸರಿ ಆಯಿತು, ಅವರು ಹೆಂಗೋ ಸ್ಟೇ ಆಗ್ತೀನಿ ಅಂದ್ರಲ್ಲ, ಸರಿ ಆಯ್ತು ಬನ್ನಿ ನನ್ನ ಜೊತೆನೇ ಇರಿ, ನನಗೂ ಲೈಕ್ ಇಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ ನಿಮ್ಮ ಜೊತೆ ಇದ್ದರೆ. ಸೊ ಇವಾಗ ಇಲ್ಲೇ ಒಂದು ರೂಮ್ ಬುಕ್ ಮಾಡಿಕೊಂಡು, ವಿಂಟೇಜ್ ಹೌಸ್ಗಳು, ಲಿಟ್ರಲಿ ಕ್ರೇಜಿಯಾಗಿದೆ ರೂಮ್ ಮಾತ್ರ. ಜೊತೆ ಒಬ್ಬರು ಪರಿಚಯ ಆದರು, ಅವರು ಲೋಕಲೈಟ್ಸ್, ಮೀಟ್ ದೆಮ್. Hey guys, subscribe to our friends channel and don't forget to hit the like button. Tell your name bro. Susanket. ಸೊ ಇವರು ಸೇಮ್ ಒಡಿಶಾ ಅಲ್ಲೇ ಇರೋದು. We're studying in FM University. ಸೊ ಅಲ್ಲಿ ಓದ್ತಿದ್ದಾರೆ. ಸೊ ಏನೋ ಬೇಜಾರಾದಾಗೆಲ್ಲ ಜಗನ್ನಾಥನ್ ನೋಡಕ್ ಬರ್ತಾರಂತೆ. ಬ್ರೋ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. Hello, my name is Akshay Kumar Vishya. I study BSc Chemistry Honors ಇವ್ರು ಸ್ವಲ್ಪ ತುಂಬ ಇಂಟ್ರೋವರ್ಟ್. in Fakirwan University. ಅದು ಹೆಂಗೆ ಮೀಟ್ ಆದ್ವೋ, ಟ್ರೈನ್ ಇಳ್ದಿದ ತಕ್ಷಣ ಮೀಟ್ ಆದರು. ಸೊ ಅಲ್ಲಿಂದ ನಾಳೆ ನಾನು ಬೆಳಿಗ್ಗೆ ನನ್ನ ಜೊತೆನೇ ಚೆಕ್ಔಟ್ ಆಗ್ತಾರೆ. ಸೊ ನಾಳೆಯಿಂದ ನಾನು ಒಬ್ಬನೇ ಸ್ಟೇ ಆಗ್ತೀನಿ. ಇವತ್ತು ಒಂದು ದಿವಸಕ್ಕೆ ಮಾತ್ರ ಇವ್ರು ನನ್ನ ಜೊತೆ ಇರ್ತಾರೆ. ಸೊ ಬನ್ನಿ ಇವ್ರ ಜೊತೆ ಫುಲ್ ಲೋಕಲಾಗಿ ಕ್ಲೀನಾಗಿ ಎಕ್ಸ್ಪ್ಲೋರ್ ಮಾಡಿ. ಸೀಟ್ ತಾನೇ ನೋಡ್ಕೊಂಬಂದ್ರಲ್ಲ, ಆಟೋ ರಿಕ್ಷಾದಲ್ಲಿ ಬಂದಿದ್ದು ಗ್ಲಿಮ್ಸು. ಸೊ ಈಗ ಪೂರಿ ವೈಬ್ ಹೆಂಗೆ ಅಂತ ಕ್ಲೀನಾಗಿ ನೋಡಿರ್ತೀರಾ. ಹಾಯ್ ಹಾಯ್ ಬೋಲ್ ದಿಕ್ಕೇಗ ಅಲ್ಲಿರೋರೆಲ್ಲ ಹಾಯ್ ಮಾಡ್ತವ್ರೆ. ಇವಾಗ ಪ್ರೆಸೆಂಟ್ಲಿ ಎಲ್ಲಿದ್ದೀನಿ ಅಂದರೆ ಎಕ್ಸಾಕ್ಟ್ ನಾನು ಸ್ಟ್ರೈಟು ಜಗನ್ನಾಥ್ ಟೆಂಪಲ್ ಮುಂದೆ ಇದ್ದೀನಿ. ಸೊ ಆ ಫೀಲಿಂಗೇ ಬೇರೆ ಥರ ಐತೆ ಲಿಟ್ರಲಿ. Whenever, no matter how much you try to come here, okay? If he wants that you should come here, then you will come there. In Odia, we say that it's Jogaradori. Okay. Jogaradori means Joga's destiny, or you can say Joga's call.
Jaga's in call. simple words, Jaga's call. Jaga want to call us to him. Okay, it's about the place. It's about the aura he holds. Okay, it's about the aura he holds. It's about all about not about Darshan, bro. You landed in his land. You landed in his land. That's enough. ಇದೊಂದು ಸ್ವೀಟ್ ಎಲ್ಲ ತಿನ್ನಕ್ಕೆ ಬಂದ್ವಿ. ಇಲ್ಲಿಂದ ನೋಡಿದ್ರೆ ಲೈಕ್ ಕ್ಲೀನಾಗೆ ಜಗನ್ನಾಥನ ಗೋಪುರ ಕ್ಲೀನಾಗಿ ಕಾಣಿಸ್ತಿದೆ. ಹೆವನ್ ಗುರು. ಸೊ ಗೈಸ್ ಇಲ್ಲಿಂದ ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ನಾವು ರೂಮಿಗೆ ಹೋಗೋದೆ 12:15 1 ಗಂಟೆ ಆಗ್ಬಿಟ್ಟಿತ್ತು. ಸೊ ಹೆವಿ ಲೇಟ್ ಆಗ್ಬಿಟ್ಟಿತ್ತು. ತಿನ್ಕೊಂಡು ಹೋಗೋ ಅಷ್ಟೊತ್ತಾಗ್ಬಿಟ್ಟಿತ್ತು. ಸೊ ಇವ್ರು ಸಿಕ್ಕಿದ್ದು ಮಾತ್ರ ನನಗೆ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಗುರು. ಇವ್ರ ಜೊತೆ ನಾನು ಪೂರಿ ಎಲ್ಲ ಸುತ್ತಾಡಿದ್ದು. ಅದು ಹೆಂಗೆ ನಾವು ಪರಿಚಯ ಆದವೋ ಗೊತ್ತಿಲ್ಲ. ಲೈಕ್ ಪೂರಿ ರೈಲ್ವೆ ಸ್ಟೇಷನ್ ಇಳ್ದಿದ ತಕ್ಷಣ ನಾನು ಇವ್ರನ್ನ ಮಾತಾಡಿಸ್ದೆ. ಸೊ ಹಂಗೆ ಮಾತಾಡ್ತಾ ಹೆವಿ ಕ್ಲೋಸ್ ಆಗ್ಬಿಟ್ವಿ. ಸೊ ಅವರು ಲೈಕ್ ಪೂರಿ ಎಲ್ಲ ನನಗೆ ಕಂಪ್ಲೀಟಾಗಿ ತೋರಿಸಿದ್ರು. ಇಡೀ ನೈಟ್ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಸುತ್ತಾಡಿದ್ದೀವಿ. ಆಮೇಲೆ ಅಲ್ಲಿಂದ ಲೈಕ್ ಕೆಲವೊಂದೊಂದು ಅವ್ರದ್ದು ಫೇಮಸ್ ಸ್ವೀಟ್ಸ್ ಇತ್ತು, ಅದೆಲ್ಲ ಟ್ರೈ ಮಾಡಿಸಿ, ಆಮೇಲೆ ಸ್ಟ್ರೀಟ್ ಫುಡ್ ಎಲ್ಲ ತಿನ್ನಿಸಿ, ಲೈಕ್ ಹೆಂಗಿತ್ತು ನನಗೆ ಆ ಬಾಂಡಿಂಗ್ ಅಂದರೆ ಲೈಕ್ ತುಂಬ ಚೈಲ್ಡ್ಹುಡ್ ಫ್ರೆಂಡ್ಶಿಪ್ಪು. ನಾನೊಂದು 5 ವರ್ಷ ಬಿಟ್ಟು ಅವ್ರ ಊರಿಗೆ ಹೋದರೆ ಹೆಂಗಿರುತ್ತೆ ಹಂಗಿತ್ತು ಟ್ರೀಟ್ಮೆಂಟು. ಲೈಕ್ ಇಟ್ ವಾಸ್ ಅನ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಗೈಸ್ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಲೈಕ್ ನೆಕ್ಸ್ಟ್ ಟೈಮ್ ಏನಾದರೂ ನಾನು ಪೂರಿಗೆ ಬಂದರೆ ಪಕ್ಕಾ ಮೀಟ್ ಮಾಡ್ತೀನಿ ನಿಮ್ಮನ್ನು. ಇದು ಮಾತ್ರ ಲೈಕ್ ನಾನು ಪೂರಿಗೆ ಬಂದಾಗೆಲ್ಲ ನಿಮ್ಮನ್ನು ನೆನೆಸ್ಕೊಳ್ಳೋಂಗಾಗುತ್ತೆ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು. ಸೊ ನಾನು ನಾಳೆ ಸಿಗ್ತೀನಿ. ಸೊ ನಾಳೆನೂ ಫುಲ್ ಟ್ರಾವೆಲಿಂಗೇ ಇದೆ ಆಲ್ಮೋಸ್ಟು. ನಾಳೆ ಒಂದು ದಿವಸ ಎಲ್ಲ ಫುಲ್ ಟ್ರಾವೆಲಿಂಗೇ ಸ್ಪೆಂಡ್ ಮಾಡಬೇಕು. ಸೊ ಎಲ್ಲೋಗ್ತೀನಿ ಏನು ಎತ್ತ ಅಂತ ಮುಂದಿನ ವ್ಲಾಗಲ್ಲಿ ಬರುತ್ತೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್.